ರಾಜ್ಯದಲ್ಲಿ ಈಗ 34,000 ಸಹಾಯವಾಣಿ VFC ಅಂತ ಸ್ಥಾಪನೆ ಮಾಡಿದ್ದಾರೆ. ಅದು ಹೇಗೆ ವರ್ಕೌಟ್ ಆಗ್ತಿದ್ಯಾ ಅಥವಾ ತುಂಬಾ ಜನಕ್ಕೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಸೊ ಇದಕ್ಕೆ ಏನ್ ಕಾರಣ ಅಂತ, ಇನ್ನು ರೀಚ್ ಆಗದೆ ಇರೋದಕ್ಕೆ ಅಥವಾ ವರ್ಕ್ ಆಗದೆ ಇರೋದಕ್ಕೆ? ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಇದು ಯಾಕಂದರೆ ತುಂಬ ಇಂಪಾರ್ಟೆಂಟು. ಈಗ ಪ್ರಜಾಪ್ರಭುತ್ವದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಎಲೆಕ್ಷನ್ಸ್ ಅಂತ ಹೇಳ್ತೀವಿ. ಈ ಎಲೆಕ್ಷನ್ಸಲ್ಲಿ ಇವತ್ತು SIRನ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಎನ್ಯುಮರೇಷನ್ ಫಾರ್ಮು. ಎನ್ಯುಮರೇಷನ್ ಫಾರ್ಮನ್ನು ನಾನಲ್ಲ, ನೀವಲ್ಲ, BLOಗಳು ಇಟ್ಕೊಂಡ್ರು ಕೂಡ ಒಂದು ಕ್ಷಣ ಕಕಾಬಿಕ್ಕಿ ಆಗ್ತೀವಿ ನಾವು. ಇದು ಹೆಂಗೆ ನಡೆಯುತ್ತೆ, ಯಾವ ರೀತಿ ಯಾವ ಕಾಲಮನ್ನು ಫಿಲ್ ಮಾಡಬೇಕು, ಅಲ್ಲಿ ಎಲ್ಲೂ ಕೂಡ ನಮ್ಮ ಹೆಸರನ್ನ ಬರೆಯುವಂಥ ಕಾಲಮ್ಸ್ ಇರೋದಿಲ್ಲ. ಸಂಬಂಧ ಅಂತ ಅಂದಾಗ ಯಾವ ಸಂಬಂಧ, ಪ್ರಜೋನಿ ಮ್ಯಾಪಿಂಗ್ ಮಾಡಬೇಕಾದ್ರೆ ಅಂತೂ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ನಾವು 2002 ನಾನು ನಮ್ಮ ತಾಯಿದು ಮ್ಯಾಪಿಂಗ್ ಮಾಡ್ತಾ ಇರೋವಂಥ ಟೈಮ್ನಲ್ಲಿ ನಾನು ನಮ್ಮ ತಾಯಿ ಜೊತೆ ಮಾಡಬೇಕು. ಅಲ್ಲಿ ಕೆಳಗಡೆ ಹೆಸರು ಇರುತ್ತೆ, ಹೆಸರು ಕೆಳಗಡೆ ಸಂಬಂಧ ಅಂತ ಇರುತ್ತೆ. ಸಂಬಂಧ ನಮ್ಮ ತಾಯಿ ಅಂತಲ್ಲ, ನನ್ನ ಮದರ್ ಅಂತ ಬರೆಯೋಕೋದ್ರೂ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬರಿಬೇಕಾಗಿರೋದು ನನ್ನ ತಾಯಿಯ ಸಂಬಂಧದ ರಿಲೇಷನ್ಶಿಪ್ ಟೈಪನ್ನು ಬರೀಬೇಕು. ಸೊ ಈ ಥರದ ದೊಡ್ಡ ಸಮಸ್ಯೆ ಇದೆ. ಇದೆಲ್ಲ ಪರಿಹಾರ ಆಗೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಚುನಾವಣಾ ಆಯೋಗದ ವತಿಯಿಂದ ನಿಮಗೆ ಹೆಲ್ಪ್ ಡೆಸ್ಕ್ಗಳನ್ನು ಆಗಬೇಕು. ಈ ಚುನಾವಣೆ ಇವಾಗ ಹೆಚ್ಚು ಕಡಿಮೆ ಪೋಲಿಂಗ್ ಸ್ಟೇಷನ್ಸ್ ನಿಮಗೆ 58,000 ಚಿಲ್ಡ್ರ ಇದೆ. ಅದರಲ್ಲಿ 32,000 ಕಡೆ ನಾವು ಪೋಲಿಂಗ್ ಸ್ಟೇಷನ್ಸನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ಸೇ ಪ್ರೆಸ್ ನೋಟನ್ನು ಕೊಟ್ಟು ಪ್ರೆಸ್ ಮೀಟಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಇದೆಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ. ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ. ಇನ್ಫ್ಯಾಕ್ಟ್ ಇದು ಪಂಚಾಯತಿಯವರಿಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ನಂದು ಪಂಚಾಯತಿ ಬಂದು ಹೆಬ್ಳಿಗೆರೆ ಗ್ರಾಮ ಪಂಚಾಯತಿ ಬರುತ್ತೆ. ನಾನು ಬೆಂಕಿಕೆರೆ ನಿವಾಸಿ. ನಾನು ನಮ್ಮ ಪಂಚಾಯತಿ ಕಾಲ್ ಮಾಡಿ ಕೇಳಿದಾಗ ಅದು ಏನು ಅಂತ ಕೇಳಿದರು. ಆವಾಗ ನಾನೇ ಆರ್ಡರ್ ಕಾಪಿಯನ್ನು ಅವರಿಗೆ ಕಳಿಸಿದೆ. ಸೊ ಈ ಥರ ನಮ್ಮ ಸುತ್ತಮುತ್ತ ಗ್ರಾಮ ಪಂಚಾಯತಿಯಲ್ಲಿ ನಾನು ವಿಚಾರಿಸಿ ನೋಡಿದಾಗ ಹೆಲ್ಪ್ ಡೆಸ್ಕ್ಗಳು ಯಾವುದು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ಮಾತ್ರ ಅಲ್ಲ, ಅದಕ್ಕೆ ಸೆಟಪ್ಪೇ ಆಗಿಲ್ಲ ಅಂತ ಬಿಟ್ಟು ನನಗೆ ಅನಿಸ್ತದೆ. ಕೆಲವು ಕಡೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ BLOಗೆನೇ ಸರಿಯಾಗಿ ಟ್ರೈನಿಂಗ್ ಇಲ್ಲದೆ ಇರುವ ಟೈಮ್ನಲ್ಲಿ ಹೆಲ್ಪ್ ಡೆಸ್ಕಲ್ಲಿ ಇರೋರಿಗೆಲ್ಲ ಎಷ್ಟು ಟ್ರೈನಿಂಗ್ ಆಗಿದೆ ಅನ್ನೋದು ನಿಜಕ್ಕೂ ಅನುಮಾನಾಸ್ಪದ. ಮನೆ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇಲ್ಲ. ಯಾಕಂದ್ರೆ ತುಂಬಾ ಕಡೆ ಕಲ್ಯಾಣ ಮಂಟಪದಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಸೀದಿಯಲ್ಲಿ ಕರ್ಕೊಂಡು ಬಂದು ಅವರಿಗೆಲ್ಲ ಫಾರ್ಮ್ ಫಿಲ್ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಮನೆಗಳಿಗೆ ಸ್ಟಿಕ್ಕರ್ ಬೀಳ್ತಿಲ್ಲ ಅನ್ನೋ ಒಂದು ವಿಚಾರ. ಹೌದು, ಮನೆಗಳಿಗೆ ಸ್ಟಿಕ್ಕರ್ಸ್ ಇವಾಗ 2 ಥರ ಸ್ಟಿಕ್ಕರ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಬಂದ್ಬಿಟ್ಟು ಅದು ಎನ್ಯುಮರೇಷನ್ ಕಾಪಿಯನ್ನ ನಾವು ಇಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅಕ್ನಾಲೇಜ್ ಮಾಡುವಂತ ಒಂದು ಸ್ಟಿಕ್ಕರ್ ನಿಮಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರುತ್ತೆ. ಇನ್ನೊಂದು ಸ್ಟಿಕ್ಕರ್ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ, ಅದು ಆಬ್ಸೆಂಟ್ ಅನ್ನ ನೋಟ್ ಮಾಡ್ಲಿಕ್ಕೆ. ಈಗ BLOಗಳು ಒಂದು ಮನೆಗೆ ಹೋಗಿದ್ದಾರೆ ಅಂತ ಅಂದಾಗ ಅವ್ರು ಇರದೇ ಇದ್ದಂತ ಸಂದರ್ಭದಲ್ಲಿ BLOಗಳು 3 ಸಲ ಅವ್ರ ಮನೆಯನ್ನ ಭೇಟಿ ಮಾಡಬೇಕು ಅನ್ನೋದನ್ನ SIR ಮ್ಯಾನ್ಯುವಲ್ ಅಲ್ಲಿ ಇರ್ತಕ್ಕಂಥದ್ದು. ಅವರಿಗೆ ಇರೋ 30 ದಿನದಲ್ಲೇ ಇಡೀ ಊರನ್ನ ಕಂಪ್ಲೀಟ್ ಮಾಡೋದಲ್ಲದೆ ಆಬ್ಸೆಂಟೀಸ್ ಮನೆಗೆ 3 ಸಲ ಹೋಗ್ಬೇಕು ಅನ್ನೋದು ಆಕ್ಚುಲಿ ಬರ್ಡನ್ ನನ್ನ ಪ್ರಕಾರ. ಅದಕ್ಕೋಸ್ಕರ ಇದು ಬರ್ಡನ್ ಅನ್ನು ಸರಿ ಮಾಡೋಕ್ಕೆ ಇರಬೇಕಾದಂಥ ದಾರಿ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ಟೈಮನ್ನು ಇನ್ನೂ ಜಾಸ್ತಿ ಕೊಡಬೇಕಿತ್ತು. ಈ 30 ಡೇಸಲ್ಲಿ ಆಗಲ್ಲ. ಹಾಗಾಗಿ BLOಗಳು ಬರ್ಡನ್ಸ್ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಇದೆ. ಬರ್ಡನ್ ಮೇಲೆ ಬರ್ಡನ್ನು, ಮತ್ತೆ ಸ್ಟಿಕ್ಕರ್ನ ಅವ್ರು ಹಚ್ಚಬೇಕು, ಅದರಲ್ಲಿ ಅವ್ರು ಡೀಟೇಲ್ಸನ್ನು ಬರೀಬೇಕು. ನಾನು ನಿಮ್ಮ ಮನೆಗೆ ಬಂದಿದ್ದೆ, ನೀವು ಇರಲಿಲ್ಲ, ಹಾಗಾಗಿ ನನ್ನ ನಂಬರ್ ಇದು ಅಂತ ಹೇಳ್ಬಿಟ್ಟು ಅಲ್ಲಿ ನೋಟ್ ಮಾಡಿ ಬರ್ತಕ್ಕಂಥ ಸ್ಟಿಕ್ಕರ್ಸು ಅದರಲ್ಲಿ ಬಂದಿಲ್ಲ. ಬೇರೆ ಕಡೆ ಕಮ್ಯುನಿಟಿ ವೈಸು ಮತ್ತು ಜನ ಎಲ್ಲ ಸೇರಿಕೊಂಡು ತಾವೇ ಎನ್ಯುಮರೇಷನ್ ಫಾರ್ಮನ್ನು ಫಿಲಪ್ ಮಾಡೋದು ಒಳ್ಳೆಯದು ಅಂತ ನನಗೆ ಒಂದು ಥರದಲ್ಲಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲೇ ಇದ್ದರೆ ನಿಮಗೆ ನಿಜಕ್ಕೂ ಅದು ಕಷ್ಟ ಆಗುತ್ತೆ. ಯಾರಿಗಾದ್ರೂ ಗೊತ್ತಿರೋರು ಇದ್ದರೆ ಅವ್ರನ್ನ ಸಹಾಯವನ್ನು ತಗೊಂಡು ಫಿಲ್ ಮಾಡೋದು ಆ್ಯಕ್ಚುಲಿ ಒಳ್ಳೆಯದು. ಅದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಅದು ಆಗಬಾರ್ದು, ಅದು ಬೇರೆ ಪ್ರಶ್ನೆ. ಕೆಲವು ಕಡೆ ದುಡ್ಡು ಇಸ್ಕೊಂಡು ಫಿಲ್ ಮಾಡ್ತಿದ್ದಾರೆ ಅಂತ ಕೇಳಿದರೆ, ಅಧಿಕೃತವಾಗಿ ನಮ್ಗೆ ಯಾರಿಗೂ ಆ ಥರ ಸಿಕ್ಕಿಲ್ಲ. ಆದರೆ ಆ ಥರ ಮಾಡ್ತಾ ಇದ್ರೆ ಅದು ನಿಜಕ್ಕೂ ತಪ್ಪು, ಹಂಗೆ ಮಾಡಬಾರ್ದು. ಆದರೆ ಜನರಿಗೆ ಹೆಲ್ಪ್ ಮಾಡುವಂಥ ಕೆಲಸ ಏನಿದೆ ಇದು ಕಾನ್ಸ್ಟಿಟ್ಯೂಷನಲ್ ರೈಟು, ಎಲ್ಲರೂ ಕೂಡ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಅಂದ್ರೆ ಒಂದ್ಸತಿ ಆ ಫಾರ್ಮ್ ಫಿಲ್ ಮಾಡಿದ್ರೆ ಮನೆ ಹತ್ರ ಸ್ಟಿಕ್ಕರ್ ಅಂಟಿಸೋದು ಕಡ್ಡಾಯ. ಹೌದು. ಫಾರ್ಮ್ ತಗೊಂಡು ಫಿಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹಾಕ್ಲೇಬೇಕು. ಜಾತಿ ಗಣತಿ ಟೈಮ್ದಲ್ಲೂ ಕೂಡ ಸೆನ್ಸೆಕ್ಸ್ ಏನು ನಡೀತು, ಎರಡು ರೌಂಡಲ್ಲಿ ನಡೀತು, ಅವಾಗಲೂ ಕೂಡ ಸ್ಟಿಕ್ಕರನ್ನು ಹಚ್ಚಬೇಕು. ಈ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಬಾಡಿಗೆ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಮನೆಯಿಂದ ಹೊರಗೆ ಬಂದು ನೋಡಿದ್ರೆ ಹೊರಗೊಂದು ಪೇಪರ್ ಬಿದ್ದಿತ್ತು. ಏನಿದು ಬಿದ್ದಿದೆಯಲ್ಲ ಅಂತ ನೋಡಿದ್ರೆ ಇನ್ನೊಂದು ಬಿದ್ದಿತ್ತು. ಆಮೇಲೆ ಗೊತ್ತಾಯ್ತು ನನಗೆ ಸ್ಟಿಕ್ಕರ್ ಅಂಟಿಸೋಗಿದ್ದಾರೆ. ನಮ್ಮ ಮನೆ ಒಳಗಡೆ ನಮ್ಗೆ ರಿಂಗು ಮಾಡಿಲ್ಲ, ಕರೆದೂ ಇಲ್ಲ, ಸ್ಟಿಕ್ಕರನ್ನು ಹಾಗೆ ಹಚ್ಚಿ ಹೋಗಿದೆ ಅಂತ ಇತ್ತು. ಸೊ ಈ ಸ್ಟಿಕ್ಕರ್ಸು ಹಚ್ಚಿ ಹೋಗೋದ್ರಲ್ಲಿ ಅದರಲ್ಲಿ ಏನು ಅಂಥ ದೊಡ್ಡ ಇದಿಲ್ಲ. ಬೆಂಗಳೂರಂಥ ನಗರದಲ್ಲಿ ಅದಕ್ಕೆ ದೊಡ್ಡ ಅರ್ಥ ಇಲ್ಲ ಅಂತ ಅನ್ಸುತ್ತೆ. BLOಗಳು ಎಫಿಷಿಯೆಂಟಾಗಿ ಕೆಲಸ ಮಾಡಿದ್ರೆ ಸಾಕಾಗ್ಬೋದು. ಈಗ 5 ಕೋಟಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. ಅಂದ್ರೆ ಕೇವಲ 1.6 ಕೋಟಿ ಮಾತ್ರ ಅಪ್ಲೋಡ್ ಆಗಿರುವಂತದ್ದು. ಅಂದ್ರೆ ಲೆಕ್ಕದಲ್ಲಿ 3 ರಿಂದ 4 ಕೋಟಿ ಜನ ಇನ್ನೂ ಕೂಡ ಕೊಟ್ಟಿಲ್ಲ. ಯಾಕೆ ಡಿಲೇ ಆಗ್ತಾ ಇದೆ?
ಮೇಡಮ್ ಇದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಎನ್ಯುಮರೇಷನ್ ಫಾರ್ಮು ಇವಾಗ ಕೆಲವು ಕಡೆ 100% ಫಾರ್ಮನ್ನು ಹಾಕಿದ್ದಾರೆ. ಬಹುತೇಕ ಕಡೆ 90+ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಷನ್ಸ್ ಆಗಿದೆ. ಬೆಂಗಳೂರಲ್ಲಿ ಮಾತ್ರ ಅದು 50-60% ಹತ್ತತ್ರನೇ ಇದೆ. ಬೆಂಗಳೂರಲ್ಲಿ ಯಾಕಂದರೆ ಜನರನ್ನು ಟ್ರೇಸ್ ಮಾಡೋದಷ್ಟು ಈಸಿ ಇಲ್ಲ. ಜನ ಬಾಡಿಗೆ ಮನೆಯಲ್ಲಿ ಒಂದೇ ಕಡೆ ಇರೋಲ್ಲ, ಹಂಗಾಗಿ ಬೇರೆ ಬೇರೆ ಕಡೆ ಹೋಗುವಂಥ ಟೈಮ್ನಲ್ಲಿ ಅವ್ರನ್ನ ಫೈಂಡ್ ಔಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಕೂಡ ಕಷ್ಟ ಆಗ್ತಿರ್ಬೋದು ಅನ್ನೋದು ನನ್ನ ಮೇಲ್ನೋಟದ ಅಬ್ಸರ್ವೇಷನ್. ಆದರೆ ಇದು ವಾಪಸ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಪ್ರತಿದಿನ 6 ಗಂಟೆಗೆ ನೀವು ಹೇಳಿದಂಥ ಸ್ಟ್ಯಾಟ್ಸ್ ಬಂದ್ಬಿಟ್ಟು ಅದು ಎಲೆಕ್ಷನ್ ಕಮಿಷನ್ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡುವಂಥ ಮಾಹಿತಿ. ಅಲ್ಲಿ ನಮಗೆ ಮಾಹಿತಿ ಕೊಡ್ತಾ ಇರೋದು ಡಿಜಿಟಲ್ ಫಾರ್ಮೆಟ್ನಲ್ಲಿ, ಅಂದರೆ ಡಿಜಿಟಲ್ ಆಗಿ ಎಂಟ್ರಿ ಮಾಡಿರ್ತಕ್ಕಂಥ ಫಾರ್ಮೆಟ್ಸ್ಗಳ ಬಗ್ಗೆ, ಅಂದರೆ ಆ ಅಂಕಿಅಂಶದ ಬಗ್ಗೆ ನಾವು ಮಾತಾಡ್ತಿರ್ತಕ್ಕಂಥದ್ದು. ಅದು ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ 35 ರೀಚ್ ಮಾಡಲೇಬೇಕು ಅಂತ BLOಗಳಿಗೆ ಹೇಳಿದ್ದಾರೆ. ಆ 35 ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ನಾವು ಇದರಲ್ಲಿ 40+ ಮಿಡ್ಲ್ ಏಜ್ ಇರ್ತಕ್ಕಂಥ BLOಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ, ಅಂಗನವಾಡಿ ಟೀಚರ್ಸ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ. ಅವರಿಗೆ ಫೋನ್ ಅಂದ್ರೆ ಭಯ ಇರುತ್ತೆ. ಹಾಗಾಗಿ ಅವ್ರು ಭಾಳ ಜನ ಅವ್ರ ಮಕ್ಕಳು ಪಕ್ಕದ ಮನೆಯವ್ರ ಸಹಾಯವನ್ನು ತಗೊಂಡು BLOಗಳು ಫಿಲ್ ಮಾಡ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ. ಸೊ ಇಂಥ ಟೈಮ್ನಲ್ಲೇ ಅಷ್ಟು ಎಂಟ್ರೀಸ್ ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಕೂಡ ASDDO ಅಂದರೆ ಆಬ್ಸೆಂಟೀಸು, ಪರ್ಮನೆಂಟ್ ಶಿಫ್ಟು, ಡೆತ್ತು, ಡೂಪ್ಲಿಕೇಟು ಮತ್ತು ಅದರ್ಸನ್ನು ನೀವು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಓಟೆ ಡಿಲೀಟ್ ಆಗುವಂಥ ಅಪಾಯ ಇರೋದ್ರಿಂದ BLOಗಳು ತುಂಬ ಕೇರ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ನನಗೂ ಅನಿಸ್ತದೆ. ಇದು ಅಷ್ಟು ಈಸಿ ಇಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇದರಿಂದ ಆಗಿರುವಂಥ ಅಡ್ಡ ಪರಿಣಾಮಗಳು ನೋಡಿದ್ದೀವಿ. BLOಗಳು ಹಾರ್ಟ್ ಅಟ್ಯಾಕಿಂದ ಸತ್ತಿರೋಂಥ ಉದಾಹರಣೆಯೂ ಕೂಡ ಇದೆ. ಸೊ ಹಾಗಾಗಿ ಪ್ರೆಷರ್ ಇದೆ BLOಗಳಿಗೆ. ಅದಕ್ಕೆ ತಕ್ಕಂಥ ಕೆಲವು ನಮ್ಮ BLOಗಳು ಅದಕ್ಕೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ, ಅದು ಕೂಡ ಸರಿಯಾಗಿ ಬಂದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು. BLO ಪ್ರೆಷರ್ ಇರೋ ಕಾರಣದಿಂದ ಜಾಸ್ತಿ ಎಂಟ್ರೀಸ್ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಅದೇ ಪ್ರಶ್ನೆ, ಒಂದು ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡಿ, ಅಂದ್ರೆ ಯಾವ ತರ ಪ್ರೆಷರ್ಸ್, ಹೆಂಗೆ ಅವರಿಗೆ ಒತ್ತಡ ಆಗ್ತಿದೆ ಅಂತ. ಈಗ ನೀವು ನೋಡಿ, ಈಗ ಕೆಲವು BLOಗಳು ಕಂಟಿನ್ಯೂಸ್ ಆಗಿ ಫೋನಲ್ಲೇ ಫುಲ್ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಬೆಳಗಿಂದ ಕೆಲಸ ಮಾಡಿದ್ದಲ್ಲದೇನೂ ಕೂಡ ಮತ್ತೆ 35 ಎಂಟ್ರೀಸ್ ಮಾಡಬೇಕು. ಆ ಎಂಟ್ರೀಸಲ್ಲಿ ಸಿಕ್ಕಾಪಟ್ಟೆ ಕೆಲವು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಈಗ ಸುಮ್ಮನೆ ಒಂದು ಕೇಸ್ ಸ್ಟಡಿನ ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಒಂದು ನಮ್ಮೂರ್ದೇನೆ ಹೇಳಬೇಕು ಅಂತ ನಿಮಗೆ ಹೇಳಿದರೆ, ಲಕ್ಷ್ಮೀಬಾಯಿ ಗಂಡ ಭೀಮಾನಾಯಕ ಅಂತ ಒಂದು ಹೆಸರಿದೆ. ಆ ಹೆಸರನ್ನು ಫಿಲ್ ಮಾಡೋಕ್ಕೆ ಹೋದಾಗ ನಮ್ಮ BLOಗೆ ಆಗಿದ್ದ ಸಮಸ್ಯೆ ಏನಂದರೆ, ಇದು ಆಲ್ರೆಡಿ ಮ್ಯಾಪ್ ಆಗೋಗಿದೆ ಅಂತ. ಎಲ್ಲಿ ಮ್ಯಾಪ್ ಆಗೋಗಿದೆ ಅಂತ ನೀವು ನೋಡಿದರೆ, ಅದು ಅದೇ ಕ್ಷೇತ್ರದ ಇನ್ನೊಂದು ಊರಿನಲ್ಲಿ ಮ್ಯಾಪ್ ಆಗಿದೆ. ಸರಿ ಅಂತ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ನಾವು ಎಲ್ಲರೂ ಓಟ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು BLOಗೆ ನಾನು ಕಾಲ್ ಮಾಡಿದೆ. ಅವರಿಗೆ ಇಲ್ಲ ನಾನು ಮಾಡೋದು ಕರೆಕ್ಟ್ ಆಗಿದೆ, ಇನ್ಫ್ಯಾಕ್ಟ್ ಅವರು ಲಕ್ಷ್ಮೀಬಾಯಿ ಭೀಮಾನಾಯಕ ಅನ್ನೋರು ನಮ್ಮೂರಿನಲ್ಲೂ ಇದ್ದಾರೆ ಮತ್ತು ಅವ್ರು ನನ್ನ ಸ್ವಂತ ಅತ್ತೆ ಮಾವ ಅಂತ ಹೇಳಿದ್ರು. ಸೊ ಈ ಪ್ರಾಬ್ಲಮ್ ಎಲ್ಲಿ ಸಾಲ್ವ್ ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ನಾನು 2 BLO ಹತ್ರ ಮಾತಾಡಿದೆ, 2 BLO ಕೂಡ ಕನ್ಫ್ಯೂಷನ್ಸಲ್ಲಿದ್ದಾರೆ. ಅವರು VA ಹತ್ರ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. VAನ ಅಪ್ರೋಚ್ ಮಾಡೋಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅವ್ರಿಗೆ ಎಷ್ಟು ಟ್ರೈನಿಂಗ್ ಆಗಿದೆ, ಅವರು ಲಕ್ಷ್ಮೀಬಾಯಿ ಭೀಮಾನಾಯಕನ ಹುಡುಕಿದ್ದಾರೆ, ಅವ್ರಿಗೊಂದು ಸಿಕ್ಕಿದೆ, ಅವ್ರು ಮ್ಯಾಪ್ ಮಾಡಿದ್ದಾರೆ, ಆದರೂ ಅವ್ರು ಆ ಊರಿನವರಲ್ಲ. ಸೊ ಹೀಗಿದ್ದಾಗ 35 ಹೆಂಗೆ ರೀಚ್ ಮಾಡೋಕ್ಕಾಗತ್ತೆ? ಇದೆಲ್ಲ ಆಂಗ್ಸೈಟಿ ಅಟ್ಯಾಕ್ ಅವ್ರಿಗೆ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಇದ್ರ ಪರಿಣಾಮದಿಂದಾಗಿ ಕೆಲಸ ಮಾಡ್ತಿರೋ ಟೈಮ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಇನ್ನೊಬ್ರು ಆ ಭಯದಲ್ಲಿ ಸತ್ತೋಗಿದ್ದಾರೆ. ಇನ್ನೊಬ್ರು ಆ ಕೆಲಸ ರೀಚ್ ಮಾಡೋದಕ್ಕೋಸ್ಕರ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ. ದೇಶದಲ್ಲಿ ಈ ಥರ 33 ಜನ ಸತ್ತೋಗಿದ್ದಾರೆ. ಇದಲ್ಲದೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಇದೆ BLOಗಳಿಗೆ, ಅದನ್ನೆಲ್ಲ ವಿಚಾರಿಸ್ಬೇಕು.